ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಈಗಾಗಲೇ ತಮ್ಮನ್ನೆಲ್ಲ ಉದ್ದೇಶಿಸಿ ಲತಾ ಶೆಟ್ಟಿ ಮೇಡಮ್ ರವರು ತುಂಬಾ ವಿಸ್ತಾರವಾಗಿ ಭಗೀರಥರ ಇತಿಹಾಸವನ್ನ ತಮ್ಮೆಲ್ಲರೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಈಗಾಗಲೇ ಸಾಕಷ್ಟು ಸಮಯ ಆಗಿದೆ, ನಾನು ಕೂಡ ತಡವಾಗಿ ಬಂದಿದ್ದೇನೆ. ತಮ್ಮೆಲ್ಲರೂ ಕೂಡ ಕ್ಷಮೆಯನ್ನ ಕೂಡ ಕೇಳ್ತಾ ಹೆಚ್ಚಿನ ಸಮಯ ತಗೊಳಕ್ ಹೋಗುವುದಿಲ್ಲ. ಇವತ್ತಿನ ದಿವಸ ನಾವು ನೀವು ಎಲ್ಲ ಸೇರಿ ಭಗೀರಥರಿಗೆ ಗೌರವ ಸಮರ್ಪಣೆಯನ್ನ ನಾವು ಮಾಡಿದ್ದೇವೆ. ನಮ್ಮ ಯುವಕರ ಸಂಘದ ವತಿಯಿಂದ ತುಂಬಾ ಅರ್ಥಪೂರ್ಣವಾಗಿ ಇವತ್ತಿನ ದಿವಸ ನಿಜವಾದ ಗೌರವವನ್ನ ಮಕ್ಕಳಿಗೆ ಉಚಿತವಾದಂತಹ ನೋಟ್ಬುಕ್ಗಳ ವಿತರಣೆಗಳಾಗಿರಲಿ, ಅದೇ ರೀತಿ ಉತ್ತಮವಾದಂತಹ ಅಂಕಗಳನ್ನ ಪಡೆದಂತಹ ಮಕ್ಕಳಿಗೆ ಸನ್ಮಾನ ಮಾಡುವ ಮುಖಾಂತರ, ಅದೇ ರೀತಿ ಪರಿಸರದಲ್ಲಿ ಈಗಷ್ಟೇ ವಿಶ್ವ ಪರಿಸರ ದಿನಾಚರಣೆಯನ್ನ ನಾವೆಲ್ಲರೂ ಆಚರಣೆಯನ್ನ ಮಾಡಿದ್ವು. ಅದರ ಕೂಡ ಅಂಗವಾಗಿ ಇವತ್ತಿನ ದಿವಸ ಒಂದು ಗಿಡ ನೆಡುವ ಕಾರ್ಯಕ್ರಮ ಕೂಡ ಅವರು ಹಮ್ಮಿಕೊಂಡಿದ್ದಾರೆ. ಅದರಿಂದ ತುಂಬಾ ಅರ್ಥಪೂರ್ಣವಾಗಿ ಗೌರವ ಸಮರ್ಪಣೆಯನ್ನ ನಮ್ಮ ಎಲ್ಲ ಯುವಕ ಮಿತ್ರರು, ಹುಣಸನಾಳು ಹಾಗೆ ಅಕ್ಕಪಕ್ಕದ ಗ್ರಾಮದಿಂದ ಬಂದಿರುವಂತಹ ಎಲ್ಲ ನನ್ನ ಬಂಧು ಮಿತ್ರರೆಲ್ಲ ಸೇರಿ ಇವತ್ತು ಆಚರಣೆಯನ್ನ ನಾವು ಮಾಡಿದ್ದೇವೆ. ಈಗ ನಮಗೂ ಕೂಡ ಗೊತ್ತಿದೆ, ಈ ವರ್ಷ ಜಯಂತ್ಯೋತ್ಸವ ತುಂಬಾ ಅದ್ದೂರಿಯಾಗಿ ಆಗ್ಬೇಕಾಗಿತ್ತು. ಆದರೆ ಚುನಾವಣೆ ನಿಮಿತ್ತ ಏನು ನೀತಿ ಸಂಹಿತೆ ಜಾರಿಯಲ್ಲಿ, ಅದರಿಂದ ನಮಗೆ ಇನ್ನೂ ಹೆಚ್ಚಿನ ರೀತಿಯ ಆಚರಣೆಯನ್ನ ಮಾಡಕ್ಕಾಗಿಲ್ಲ. ಆದ್ರಿಂದ ನಾನು ಇವತ್ತಿನ ದಿವಸ ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೂ ತಿಳಿಸ್ಲಿಕ್ಕೆ ಬಯಸ್ತೇನೆ, ಮುಂದಿನ ವರ್ಷ ತುಂಬಾ ಅದ್ದೂರಿಯಾಗಿ ನಂಜನಗೂಡು ತಾಲೂಕಿನಲ್ಲಿ ಭಗೀರಥರ ಜಯಂತ್ಯೋತ್ಸವವನ್ನ ನಾವು ನೀವು ಎಲ್ಲ ಸೇರಿ ಆಚರಣೆಯನ್ನ ಮಾಡೋಣ ಅಂತ ತಮ್ಮೆಲ್ಲರಿಗೂ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇದಕ್ಕೆ ಪೂರಕವಾಗಿ ತಮ್ಮೆಲ್ಲರ ಸಹಕಾರ ಕೂಡ ಅತ್ಯಗತ್ಯ. ಆದ್ರಿಂದ ಮುಂಬರುವಂತಹ ದಿನಗಳಲ್ಲಿ ಇನ್ನೂ ಅದ್ದೂರಿಯಾಗಿ ಭಗೀರಥರಿಗೆ ನಾವು ಗೌರವ ಸಮರ್ಪಣೆನ ಎಲ್ಲ ಸೇರಿ ಮಾಡೋಣ ಅಂತ ತಮಗೆ ತಿಳಿಸ್ತಾ, ಇವತ್ತಿನ ದಿವಸ ತುಂಬಾ ಅರ್ಥಪೂರ್ಣವಾಗಿ ನಾವೆಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನ ಮಾಡಿ ಭಗೀರಥರಿಗೆ ಗೌರವ ಸಮರ್ಪಣೆಯನ್ನ ಮಾಡಿ ಅವರನ್ನ ಸ್ಮರಣೆಯನ್ನ ಮಾಡಿ ಇಲ್ಲಿ ಕುಳಿತಿರುವಂತಹ ಎಲ್ಲ ಶಾಲಾ ಮಕ್ಕಳಿಗೆ, ಅದೇ ರೀತಿ ಪರಿಸರಕ್ಕೆ ಒಂದು ಉತ್ತಮವಾದಂತಹ ಸೇವೆಯನ್ನ ಮಾಡಿಕೊಡುವಂತಹ ವ್ಯವಸ್ಥೆಯ ನಿರ್ಮಾಣವನ್ನ ಮಾಡಿದ್ದೀರಾ. ಈ ಒಂದು ಕಾರ್ಯಕ್ರಮದ ಭಾಗವಾಗಿ ಆಗ್ಲಿಕ್ಕೆ ನನಗೂ ಕೂಡ ತಾವೆಲ್ಲರೂ ಕೂಡ ಆಹ್ವಾನವನ್ನ ನೀಡಿ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ. ಅದೇ ರೀತಿ ತಾವೆಲ್ಲರೂ ಸಂಘದ ಯುವಕ ಮಿತ್ರರು ಮುಂಬರುವಂತಹ ದಿನಗಳಲ್ಲಿ ಇದೇ ರೀತಿ ತಮ್ಮ ಸೇವಾ ಕಾರ್ಯಕ್ರಮಗಳನ್ನ ಮುಂದುವರಿಸಿಕೊಂಡು ಹೋಗಿ, ನಾನು ಕೂಡ ಒಬ್ಬ ಯುವಕನಾಗಿ ನಿಮ್ಮೊಟ್ಟಿಗೆ ಎಲ್ಲಾ ರೀತಿಯ ಸಹಕಾರವನ್ನ ಮಾಡಿ ಇನ್ನೂ ಹೆಚ್ಚಿನ ರೀತಿ ಸಂಘ ಸಂಸ್ಥೆಗಳು ಬೆಳಿಲಿಕ್ಕೆ ಪ್ರೋತ್ಸಾಹವನ್ನ ನೀಡಿ ಇನ್ನೂ ಹಲವಾರು ಸೇವೆ ಕಾರ್ಯಕ್ರಮಗಳಿಗೆ ಇದೇ ರೀತಿ ಪ್ರೋತ್ಸಾಹವನ್ನು ನಾವು ಕೂಡ ತಮಗೆ ನೀಡ್ತೇವೆ ಅಂತ ನಮ್ಗೆ ತಿಳಿಸ್ತಾ, ಈಗ 12ನೇ ತಾರೀಕು ತನಕ ನೀತಿ ಸಂಹಿತೆ ಇರುವಂತದ್ದು. ಆನಂತರ ಮತ್ತೊಮ್ಮೆ ತಮ್ಮ ಗ್ರಾಮಕ್ಕೆ ಎಲ್ಲ ಭೇಟಿಯನ್ನ ನೀಡಿ ಇಲ್ಲಿ ನಾವು ಒಂದು ಸಭೆಯನ್ನ ಕೂಡ ಮಾಡೋದಿದೆ, ಜನಸಂಪರ್ಕ ಸಭೆ ಕೂಡ ಮಾಡೋದಿದೆ. ಆದ್ರಿಂದ ಈ ಭಾಗದಲ್ಲಿ ನಾವು ಮಾಡಿದ್ವಿ, ಮುಳ್ಳಹಳ್ಳಿ ಎಲ್ಲ ಮುಗಿಸಿದ್ದೇವೆ, ಈ ಭಾಗದಲ್ಲಿ ಒಂದು 30% ಬಾಕಿ ಇದೆ. ಆದ್ರಿಂದ ನೆಕ್ಸ್ಟ್ ಬಂದಾಗ ಇಲ್ಲಿ ಒಂದು ಅಧಿಕಾರಿಗಳನ್ನು ಕರ್ಕೊಂಡ್ಬಂದು ಪ್ರತ್ಯೇಕವಾಗಿ ನಿಮ್ಮೊಟ್ಟಿಗೆ ಏನು ಸಮಸ್ಯೆಗಳಿದೆ, ಏನು ಕುಂದುಕೊರತೆಗಳಿದೆ ಅದನ್ನ ಕೇಳುವಂತ ಕೆಲಸವನ್ನ ಮಾಡಿ ಸ್ಥಳದಲ್ಲೇ ಆ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ತೇವೆ ಅಂತ ನಮ್ಮೆಲ್ಲರಿಗೂ ತಿಳಿಸ್ತಾ, ಇವತ್ತಿನ ದಿವಸ ಅನ್ನೂ ಕೂಡ ಆಹ್ವಾನಿಸಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟು ವೇದಿಕೆ ಮೇಲೆ ನಿಂತು ಮಾತನಾಡ್ಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟಂತಹ ನಮ್ಮ ಆಯೋಜಕರು, ಭಗೀರಥ ಯುವಕ ಸಂಘದ ಎಲ್ಲ ನನ್ನ ಬಂಧು ಮಿತ್ರರಿಗೆ, ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ನನ್ನ ಬಂಧು ಮಿತ್ರರಿಗೆ ನಾನು ವಂದನೆಗಳನ್ನ ತಿಳಿಸಿ ನನ್ನ ಮಾತನ್ನ ಮುಗಿಸ್ತೇನೆ.